ವೀಕ್ಷಕರೇ, ಇನ್ನೂ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ತಕ್ಷಣ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ. ನಮಸ್ಕಾರ, ಓಂ ಟಿವಿ ಸುದ್ದಿ ಸಮಾಚಾರಕ್ಕೆ ಸ್ವಾಗತ. ನಾನು ನಿಮ್ಮ ರೂಪೇಶ್. ಮಾಗಡಿ ಪಟ್ಟಣಕ್ಕೆ ಸರಬರಾಜು ಆಗುವ ಮಂಚನಬೆಲೆ ಕುಡಿಯುವ ನೀರಿನ ಪೈಪ್ಲೈನ್ ಒಡೆದು ನೀರು ಪೋಲಾಗುತ್ತಿದ್ದು, ಪೈಪ್ಲೈನ್ ಸರಿ ಇಲ್ಲ, ಕಳಪೆ ಕಾಮಗಾರಿಯಾಗಿದೆ ಎಂದು ಸಾರ್ವಜನಿಕರಿಂದ ಆರೋಪ. ಮಾಗಡಿ ಪಟ್ಟಣಕ್ಕೆ ಸರಬರಾಜು ಆಗುವ ಮಂಚನಬೆಲೆ ಕುಡಿಯುವ ನೀರಿನ ಪೈಪ್ಲೈನ್ ಒಡೆದು ಕಾರಂಜಿಯಂತೆ ನೀರು ಚಿಮ್ಮುತ್ತಿದೆ. ಪಟ್ಟಣದಲ್ಲಿ ಕುಡಿಯಲು ನೀರಿಲ್ಲದೆ ಸಾರ್ವಜನಿಕರು ಪರದಾಡುತ್ತಿದ್ದಾರೆ. ಅಷ್ಟೇ ಅಲ್ಲದೆ ರಸ್ತೆ ಪಕ್ಕದಲ್ಲಿಯೇ ಪೈಪ್ಲೈನ್ ಒಡೆದ ಜಾಗದಲ್ಲಿ ವಿದ್ಯುತ್ ಕಂಬಗಳ ಅಳವಡಿಕೆ ಮಾಡಲಾಗಿದೆ. ವಿದ್ಯುತ್ ಲೈನ್ ಕೆಳಗೆ ಬಿದ್ದರೆ ರಸ್ತೆಯಲ್ಲಿ ಹೋಗುವ ಸಾರ್ವಜನಿಕರಿಗೆ, ಪ್ರಾಣಿ ಪಕ್ಷಿಗಳಿಗೆ ತುಂಬಾ ತೊಂದರೆಯಾಗುತ್ತದೆ. ಜನರು ನೀರಿನಿಂದ ಕಾಯ್ತಾವ್ರೆ. ಇವೆಲ್ಲ ಪೋಲ್ ಆಯ್ತು, ಅದಕ್ಕೆ ಮುಂದ್ಕೊಂಡ್ಬಿಟ್ಟು ಅಧಿಕಾರಿಗಳು ಅಂತ ಹೇಳೋದು ಸಾಕು. ಅರ್ಥ ಆಯ್ತೇನೋ ಮತ್ತೆ ವೀಕ್ಷಕರೇ, ಮಾಗಡಿ ಪಟ್ಟಣಕ್ಕೆ ಸರಬರಾಜು ಆಗ್ತಿರುವಂತಹ ಮಂಚನಬೆಲೆ ಕುಡಿಯುವ ನೀರಿನ ವ್ಯವಸ್ಥೆ ಎಷ್ಟು ಹದಗೆಟ್ಟಿದೆ ಅಂದರೆ ನೋಡಿ, ರಸ್ತೆ ಮಧ್ಯದಲ್ಲಿಯೇ ಪೈಪು ಲೈನ್ ಒಡೆದೋಗಿದೆ. ಆದರೆ ಅಧಿಕಾರಿಗಳು ಯಾರೂ ಸಹ ಈ ಜಾಗಕ್ಕೆ ಬಂದು ಈ ಸಮಸ್ಯೆನ ಬಗೆಹರಿಸಿಲ್ಲ. ಮೇಲ್ಗಡೆ ವಿದ್ಯುತ್ ಕಂಬದ ಲೈನ್ಗಳು ಸಹ ಹೋಗಿದ್ದಾವೆ. ಇದೇನಾದರೂ ಕೆಳಕ್ಕೆ ಏನಾದರೂ ಬಿದ್ದರೆ ಇಲ್ಲಿ ಪ್ರಾಣಹಾನಿ ಕೂಡ ಆಗ್ತದೆ. ಆದಷ್ಟು ಬೇಗ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರೇ ಆಗಿರಲಿ ಸ್ಥಳಕ್ಕೆ ಬಂದು ಈ ಸಮಸ್ಯೆನ ಬಗೆಹರಿಸಬೇಕಾಗಿದೆ. ಈ ವಿಚಾರವಾಗಿ ಸ್ಥಳೀಯರು ನಮ್ಮ ಓಂ ಟಿವಿ ಜೊತೆ ಮಾತನಾಡಿದ್ದು ಹೀಗೆ: ಮಾಗಡಿ ಪಟ್ಟಣಕ್ಕೆ ಸರಬರಾಜು ಆಗುವ ಪೈಪ್ಲೈನ್ ಒಡೆದಿದೆ. ಈ ಪೈಪ್ಲೈನ್ ಕಾಮಗಾರಿ ತುಂಬಾ ಕಳಪೆ ಕಾಮಗಾರಿಯಾಗಿದೆ. ಪ್ರತಿನಿತ್ಯವೂ ಪೈಪ್ಲೈನ್ ಒಡೆಯುತ್ತಿದೆ. ಯಾವ ಒಬ್ಬ ಅಧಿಕಾರಿಯೂ ಇಲ್ಲಿ ಬಂದು ನೋಡುವುದಿಲ್ಲ. ಇನ್ನಾದರೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಈ ಸಮಸ್ಯೆಯನ್ನು ಬಗೆಹರಿಸಬೇಕಾಗಿದೆ ಎಂದು ತಿಳಿಸಿದರು. ಇಲ್ಲಿ ತುಂಬಾ ದಿನ ಅಲ್ಲಿ ಇಲ್ಲಿ ಎಲ್ಲ ಪೈಪ್ಗಳು ಒಡೆದೋಯ್ತದೆ. ನೋಡಿ, ಈ ಥರ ಲೈನ್ ಇದೆ. ಹೆಚ್ಚು ಕಮ್ಮಿಯಾಗಿ ರೌಂಡ್ ಆದರೆ ನಾವೇನು ಮಾಡೋಕ್ಕಾಗ್ತದೆ? ಜನ ಓಡಾಡ್ತಿರ್ತಾರೆ, ಪ್ರಾಣಿಗಳು, ಕಾಡು ಪಕ್ಕ, ಮಕ್ಕಳು ಮರಿ, ದನ ಕರುಗಳು ಇಲ್ಲೆಲ್ಲ ಓಡಾಡ್ತವೆ. ವೆಹಿಕಲ್ಗಳು ಜಾಸ್ತಿ ಓಡಾಡ್ತವೆ. ಏನು ಹೆಚ್ಚು ಕಮ್ಮಿ ಆದರೆ ಯಾರವಣೆ ಅಧಿಕಾರಿಗಳು ಬಂದು ಕೈ ಕ್ರಮ ತಗೋಬೇಕು. ಸರ್, ಸುಮಾರು ಎಷ್ಟು ದಿನದಿಂದ ನೀರು ಹೋಗ್ತದೆ ಸರ್? ಅವಾಗ ಹೊಡೆದೋಯ್ತಾ ಇರ್ತವೆ. ಯಾವಾಗ ಏನು ಅಂತ ಹೇಳೋಕ್ಕಾಗಲ್ಲ. ಇದು ಮಾಮೂಲಿ ಏಕ ನೋಡ್ಕೊಂಡೋಗಿ ಅಲ್ಲಿ ಇಲ್ಲಿ ಬೋಲ್ ಆಗ್ತಿರ್ತದೆ. ನೀರಿಗೋಸ್ಕರ ಇಷ್ಟು ಜನ ಇಷ್ಟು ತೊಂದರೆ ಪಡ್ತಾರೆ. ನಾವು ಎಷ್ಟು ಗಲಾಟೆ ಮಾಡಬೇಕು ಅದೆಲ್ಲ ಇದೆ. ದಯವಿಟ್ಟು ಎಲ್ಲ ಒಂದು ಅಧಿಕಾರಿಗಳು ಬಂದಿದ್ದನ್ನ ನೋಡ್ಕೋಬೇಕು ಸರ್. ಇಷ್ಟೊಂದು ನೀರು ಪೋಲ್ ಆಗ್ತಿದೆ, ಈಗ ಅಧಿಕಾರಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್? ಅಧಿಕಾರಿಗಳಿಗೆ ಇಷ್ಟೇ ನಾವು ಹೇಳೋಕ್ಕಾಗೋದು, ಎಲ್ಲರೂ ನೀರಿಗೋಸ್ಕರ ಎಷ್ಟು ಕಷ್ಟ ಬೀಳ್ತಾರೆ ಅಂತ ನಿಮಗೆ ಗೊತ್ತು. ನೋಡಿ, ದಾನಾಕಾರವಾಗಿ ನೀರು ಬರ್ತಾ ಇದೆ. ಎಲ್ಲರೂ ಬಂದು ಕಾನೂನು ಕೈ ಕ್ರಮ ತೊಗೊಂಡು ಇದನ್ನೆಲ್ಲ ರೆಡಿ ಮಾಡಬೇಕು. ನೀರು ಅನುಕೂಲ ಆಗೋ ಜಾಗಕ್ಕೆ ಹೋಗೋ ಥರ ಮಾಡಬೇಕು ಸರ್. ಇವಾಗ ಇಲ್ಲಿ ಏನಾಗಿದೆ ಅಂದರೆ, ಮೆಣಸಿನಬೆಲೆ ನೀರು ಪವಿತ್ರವಾದದ್ದು. ಪವಿತ್ರವಾಗಿರೋ ನೀರನ್ನ ಈ ಥರ ಎಲ್ಲ ಪೋಲ್ ಮಾಡಿ ಅಧ್ವಾನ ಮಾಡೋದು, ರೈತರಿಗೆ ನೀರು ಕೊಡಿ ಅಂದರೆ ಅಳ್ತಾರೆ. ಅದೇ ಹಿಂಗೆ ಪೋಲ್ ಮಾಡಿ ಹಿಂಗೆ ವೇಸ್ಟಾಗಿ ಹರಿಸ್ತಾರೆ ನೀರು. ಇದಕ್ಕೆ ಕಾನೂನು ಕ್ರಮವಾಗಿ ಜರುಗಿಸ್ಬೇಕು ಅಂದ್ಬಿಟ್ಟು ನಮ್ಮ ಒತ್ತಾಯ ಅಷ್ಟೇ.
ಸರ್ ಎಷ್ಟು ದಿವಸದಿಂದ ಹೊಡೆದೋಗೈತೆ ಇದು ಸರ್ ಸುಮಾರು ಒಂದು ವಾರದಿಂದ ಇದೇ ತರ ಹೋಗ್ತಾ ಇದೆ ನೀರು. ಅದು ಮೇನ್ ಆಗಿ ಇಲ್ಲಿ KEB ಲೈನ್ ಬೇರೆ ಇದೆ. ಲೈನು ಆ ನೀರೇನ ಟಚ್ ಆಗಿ ದನ ಕರುಗಳು ಇಲ್ಲ ಪ್ರಾಣಿಗಳು ಮತ್ತೆ ಇಲ್ಲಿ ಜನಗಳು ಮೇನ್ ಆಗಿ ವೆಹಿಕಲ್ಸ್ಗಳು ಸಿಕ್ಕಾಪಟ್ಟೆ ಓಡಾಡ್ತಾ ಇದೆ ಸರ್. ಬೆಂಗಳೂರಿಂದ ಮಾಗಡಿಗೆ ಇಲ್ಲಿ ಮೆಂಚಿನಬೆಲೆ ರೂಟಲ್ಲಿ ಬೇಜಾನು ವೆಹಿಕಲ್ಸ್ ಓಡಾಡ್ತಿದೆ. ಬಟ್ ಅದೇನಾರ ಶಾರ್ಟ್ ಸರ್ಕ್ಯೂಟ್ ಆಗಿ ಈ ರೋಡ್ಗೆ ಏನಾರ ಇಳ್ಕೋತು ಅಂದರೆ ಕರೆಂಟು ಇಲ್ಲಿ ವೆಹಿಕಲ್ಸ್ಗಳೆಲ್ಲ ಜಾಮ್ ಆಗುತ್ತೆ. ಅವೆಲ್ಲ ಕರೆಂಟ್ ಸಮಸ್ಯೆಗಳು ಇಲ್ಲೆಲ್ಲ ಉದ್ಭವ ಆಗುತ್ತೆ ಸರ್. ಹಾಕಿ ಪೈಪ್ಗಳು ಕರೆಕ್ಟಾಗಿ ಹಾಕಿಲ್ಲ, ಜಾಯಿಂಟ್ಗಳು ಒಂದು ಕರೆಕ್ಟಾಗಿ ಮಾಡಲ್ಲ, ಬರೋದು ಕಿತ್ತ ಹಾಕೋದು ಅಲ್ಲೊಂತಾವ್ ಇಲ್ಲೊಂತಾವ್ ಇದು ಮಾಡ್ಕೊಂಡು ಹೋಯ್ತಾ ಇರ್ತಾರೆ. ಪ್ರತಿ ಒಂದು ಪೈಪ್ ಲೈನ್ಗಳು ಹಿಂಗೆ ಮಾಡ್ತಾರೆ ಎಲ್ಲ ಕಳಪೆ ಕಾಮಗಾರಿಕೆಗಳು. ಪ್ರತಿಯೊಂದು ಆ ಪೈಪ್ ಚೆನ್ನಾಗಿಲ್ಲ ಅಂತ ಇನ್ನೊಂದು ಬದಲಾಯಿಸೋದು, ಇನ್ನೊಂದು ಪೈಪ್ ಬದಲಾಯಿಸೋದು, ಅಂತ ಪೈಪ್ ಬದಲಾಯಿಸೋದು. ಸರ್ ಸುಮಾರು ಎಷ್ಟು ದಿನದಿಂದ ನೀರು ಹೋಗ್ತಿದೆ ಸರ್ ಇಲ್ಲಿ? ಸರ್ ಹಾಕಿ ಹೋಯ್ತಾನೆ ಇರ್ತದೆ. ಓಕೆ ಸರ್. ಎಲ್ಲ ಪೈಪ್ಗಳು ಗೇಜಿರೋ ಪೈಪ್ಗಳು ಹಾಕಿಲ್ವಾ? ಗೇಜ್ ಹಾಕಿದ್ದಾರೆ, ಏನು ಮಾಡಿದ್ದಾರೆ ಸರಿಯಾಗಿ ಒಟ್ಟಿನಲ್ಲಿ ಇಲ್ಲೊಂದು ಸಾರಿ ಅಲ್ಲೊಂದು ಸಾರಿ ಕಿತ್ಕೊಂಡು ಹೋಗ್ತಾನೆ ಇವೆ. ಇವಾಗ ಎಲ್ಲೆಲ್ಲ ಅಲ್ಲಲ್ಲೇ ಲೀಕ್ಗಳು ಆಗ್ತವೆ. ಎಷ್ಟು ತಾವಾಗಿದೆ ನೋಡಿ ದೊಡ್ಡ ಗಂಟೆ ಸರ್. ಮತ್ತೆ ಇಲ್ಲಿ ವಿದ್ಯುತ್ ಲೈನು ಸಹ ಹೋಗಿದೆ, ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಅಕಸ್ಮಾತ್ ಏನಾದ್ರು ಕಳ್ಸ್ಕೊಂಡಿದ್ರೆ ಏನಾದ್ರು ಸರ್ ಕಳ್ಕೊಂಡು ಅನಾಹುತ ಆಗ್ತದೆ. ಅದಕ್ಕೆ ಇವರು ಕರೆಕ್ಟಾಗಿ ಇವಾಗ ಏನಾದ್ರು ಹಿಂಗೆ ಆದಾಗ ಯಾರೊಂದು ಇದಕ್ಕೆ ಇದಿಲ್ಲ, ಯಾರು ಕರೆಕ್ಟಾಗಿ ನೋಡಲ್ಲ, ಹೇಳ್ದೊಂದ್ಮೇಲೆ ಗಲಾಟೆಗೆ ಹೋಗ್ತಾರೆ ಅಷ್ಟೇ. ಈ ವಾಟರ್ ಮ್ಯಾನ್ಗಳು ಇವೆಲ್ಲ ಇದು ಮಾಡಿದ್ದಾರಲ್ಲ ಅವ್ರು ಕಂಡೀಷನ್ ಮಾಡಲಿ ಇವರು. ಹಾಗೂ ಈ ವಿಚಾರವಾಗಿ ಮಾನವ ಹಕ್ಕುಗಳು ಹಾಗೂ ಭ್ರಷ್ಟಾಚಾರ ವಿರೋಧಿ ಸಂಸ್ಥೆ ನವದೆಹಲಿ ಮಾಗಡಿ ತಾಲೂಕು ಶಾಖೆಯ ಕಾರ್ಯದರ್ಶಿ ಪಿ ತಿರುಮಲೇಶ್ ಮಾತನಾಡಿ, ಮಾಗಡಿ ಪಟ್ಟಣದಲ್ಲಿ ಸುಮಾರು 15-20 ದಿನವಾದರೂ ಕುಡಿಯಲು ನೀರನ್ನು ಬಿಡುವುದಿಲ್ಲ. ಮೋಟಾರು ಕೆಟ್ಟಿದೆ, ವಿದ್ಯುತ್ ಸರಿಯಿಲ್ಲ ಎಂದು ಪುರಸಭೆ ಅಧಿಕಾರಿಗಳು ಬೇಜವಾಬ್ದಾರಿ ಉತ್ತರ ಕೊಡುತ್ತಾರೆ. ಆದರೆ ಇಲ್ಲಿ ನೀರು ತುಂಬಾ ಪೋಲಾಗುತ್ತಿದೆ. ಇನ್ನಾದರೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕೂಡಲೇ ಈ ಸಮಸ್ಯೆಯನ್ನು ಬಗೆಹರಿಸಬೇಕಾಗಿದೆ ಎಂದರು. ಮಾಗಡಿಗೆ ಸಪ್ಲೈ ಆಗೋ ಮಂಚಿನಬೆಲೆಯಿಂದ ನೀರು ವಾಟರ್ ಇದು. ಮಾಗಡಿ 15-20 ದಿನ ಆದರೂ ನೀರು ಬಿಡಲ್ಲ, ಜನಗಳು ಸಾಯ್ತಾವ್ರೆ. ಪುರಸಭಾ ಅಧಿಕಾರಿಗಳು ಯಾರು ಗಮನ ಹರಿಸಿದ ಪೈಪ್ ಹೊಡೆದೋಗೈತೆ, ಅವ್ರು ಬೇಜವಾಬ್ದಾರಿಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಸುಮಾರು ಒಂದು 15-20 ದಿನ ಆದರೂ ನೀರೇ ಬಿಡಲ್ಲ ಮಾಗಡಿ ಜನರಿಗೆ ಕುಡಿಯೋಕ್ಕೆ. ಪೈಪ್ ಹೊಡೆದೋದ್ರು ನೋಡಲ್ಲ, ಸುಮ್ಮನೆ ಅಲ್ಲೋಯ್ತು ಇಲ್ಲೋಯ್ತು ಮೋಟ್ರ್ ಕೆಟ್ಟೋಯ್ತು ಅಂತ ನಾಟಕ ಆಡ್ತಾವ್ರೆ. ಇದ್ರ ಬಗ್ಗೆ ಅಧಿಕಾರಿಗಳು ಗಮನ ಹರಿಸ್ಬೇಕು ಸರ್. ಇಲ್ಲಿ ಪೈಪ್ ಹೊಡೆದೋಗಿರೋ ಜಾಗದಲ್ಲಿ ಮೇಲ್ಗಡೆ ಲೈನು ಸಹ ಹೋಗಿದೆ, ವಿದ್ಯುತ್ ಲೈನ್ ಹೋಗಿದೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಏನಾದ್ರು ಲೈನ್ ಹೋಗಿದೆ, ಅದೇನೋ ಶಾರ್ಟ್ ಆಗಿ ವೈರ್ಗಳು ಕಟ್ಟಾಗಿ ಬಿದ್ದರೆ ದನ ಕರುಗಳಿಗೆ ಪ್ರಾಣಾಪಾಯ ಆಗೋದಂತ ಗ್ಯಾರಂಟಿ. ಗಾಡಿಗಳು ವೆಹಿಕಲ್ಸ್ ಓಡಾಡ್ತಾ ಇರ್ತವೆ, ಅವಕ್ಕೇನೋ ತೊಂದರೆ ಆದರೆ ಎಲ್ಲ ಪುರಸಭಾ ಅಧಿಕಾರಿಗಳ ಮೇಲೆ ಅದಕ್ಕೆ ಹೊಣೆ ಆಗೋದು. ಸರ್ ಅಧಿಕಾರಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಏನಿದೆ ಬೇಗ ಇತ್ತ ಗಮನ ಹರಿಸಿ ಬೇಗ ಇದನ್ನು ರೆಡಿ ಮಾಡಬೇಕು, ಮಾಗಡಿ ಜನರಿಗೆ ಕುಡಿಯೋಕೆ ನೀರು ಬಿಡಬೇಕು ಅಂತ ಕೇಳ್ತಿದ್ದಾರೆ. ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ಈ ಘಟನೆಗಳು ನಡೆಯುತ್ತಿವೆ. ಅಧಿಕಾರಿಗಳು ಕೆಲಸ ಮಾಡುತ್ತಿದ್ದಾರೋ ಇಲ್ಲವೋ ಎಂಬ ಪ್ರಶ್ನೆ ಉಂಟಾಗಿದೆ. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಪೋಲಾಗುತ್ತಿರುವ ನೀರನ್ನು ಸರಿಪಡಿಸಬೇಕಾಗಿದೆ. ಇದು ಇವತ್ತಿನ ಮಾಗಡಿ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕಾಗಿ ವೀಕ್ಷಿಸಿ ನಿಮ್ಮ ಓಂ ಟಿವಿಯಲ್ಲಿ. ವಂದನೆಗಳು.